ನೋಡ್ತಾ ಇರಿ, ಅವರು ಖುದ್ದಾಗಿ ಕುರಿಗಳನ್ನ ಇಲ್ಲಿಗೆ ತಂದು ಬಿಡ್ತಾರೋ ಇಲ್ವೋ ಅಂತ. ಅವು ಈ ಬಾಳುನ ಕುರಿಗಳಲ್ವಾ? ಏನ್ ಲಕ್ಕಪ್ಪ, ಎಲ್ಗೋಗಿದ್ದೆ? ಊರೊಳಗಡೆ ಇರೋ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾಕೆ, ಏನಾಯ್ತು? ಏನಂತ ಹೇಳಿ ನಿನಗೆ? ಇವಳ ಸಲುವಾಗಿ ಏನಾದ್ರೂ ಮಾಡ್ಲೇಬೇಕಲ್ವಾ ನಾವು? ದೇವಸ್ಥಾನದ ಪೂಜಾರಿ ಇದಾರಲ್ಲ, ಅವರೇ ಹೇಳಿದ್ರು ನಿಮ್ ಕೆಲ್ಸ ಆಗುತ್ತೆ ಅಂತ. ನಾನಂತೂ ಅವ್ರ ಬಗ್ಗೆ ಒಳ್ಳೆ ಮಾತುಗಳು ಕೇಳಿಲ್ಲ. ಹೌದು ಭಾವನವ್ರೆ, ನನ್ಗನ್ಸುತ್ತೆ ನೀವು ಸುಮ್ನೆ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೀರಾ. ಕೆಲ್ಸ ಆಗ್ಬೇಕು ಅಂದ್ರೆ ವಿಶ್ವಾಸ ಇಡ್ಲೇಬೇಕು ಅಲ್ವಾ? ಇವಳ ಬಗ್ಗೆ ತುಂಬಾ ಚಿಂತೆ ಆಗಿದೆ. ತುಂಬಾನೇ ಚಿಂತೆ ಆಗಿದೆ ಇವಳ ಮೇಲೆ ನನಗೆ. ಆದ್ರೆ ಇದನ್ನೆಲ್ಲ ನೀನು ಒಂದ್ಸಲ ಮಾಮನ ಹತ್ರ ಹೇಳ್ಬೋದಿತ್ತಲ್ವಲ್ಲಕ್ಕಪ್ಪ? ಅರೆ, ಬಾಳು ಮಾಮ ಅಂದ್ರೆ ನಡೆದಾಡೋ ದೇವ್ರಿದ್ದಂಗೆ. ನನಗೂ ಅದೇ ಗೊತ್ತಾಗ್ಲಿಲ್ಲ. ಮಾಮ ಅವ್ರ ಹತ್ರ ಏನ್ ಮಾತಾಡ್ಬೇಕು ಏನು ಗೊತ್ತಾಗ್ಲಿಲ್ಲ. ಮಾಮ ಅವ್ರ ಹತ್ರ ಹೇಗೆ ಕೋರ್ಕೊಳ್ಳೋದು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಮತ್ತೆ ಅಣ್ಣ, ಇದನ್ನೆಲ್ಲ ಮಾಡೋದಕ್ಕೆ ಅವ್ರಿಗೆ 100 ರೂಪಾಯಿ ಕೊಟ್ವಿ. ಏನ್ ಹೇಳ್ತಾ ಇದೀಯಾ? ಮತ್ತವ್ರು ಕೊಡ್ಲೇಬೇಕು ಅಂತ ಹೇಳಿದಾಗ ಏನ್ ಮಾಡೋದು? ಕೊಡ್ಲೇಬೇಕಾಯ್ತಲ್ವಾ? ಅಯ್ಯೋ ದೇವ್ರೆ, ಇದಂತೂ ತುಂಬಾ ದುಡ್ಡಾಯ್ತು. ಇಷ್ಟೊಂದು ದುಡ್ಡು ಯಾಕೆ ಕೊಡ್ಬೇಕು? ಈಗ ಕೊಟ್ಟಿದ್ದೀವಲ್ವಾ, ಹೋಗ್ಲಿ ಬಿಡು. ಅಲ್ಲಪ್ಪ, ಅವ್ರಿಗೆ ಮೊದ್ಲು ಕೆಲಸ ಮುಗ್ಸಕ್ ಹೇಳು, ಆಮೇಲೆ ಏನ್ ಬೇಕೋ ಕೊಡ್ಬೋದಿತ್ತಲ್ಲ. ಹೋಗ್ಲಿ ಬಿಡು. ನೀನೆಲ್ಲಿಗೆ ಹೋಗ್ತಿದ್ದೆ? ಹೊಲಕ್ ಹೊರಟಿದ್ದೆ. ಸರಿ ಸರಿ, ಮಾಮ ಅವ್ರು ಸಿಕ್ಕ ಮೇಲೆ ಇದನ್ನೆಲ್ಲ ಅವ್ರ ಹತ್ರ ಹೇಳ್ಬೇಡ. ಇಲ್ಲ ಇಲ್ಲ. ಸರಿ, ಬರ್ತೀವಿ ನಾವು. ಇಲ್ಲಿ ಕೇಳಿಸ್ಕೊ, ಮೊದ್ಲು ಇದನ್ನೆಲ್ಲ ಹೋಗಿ ಮಾಮ ಅವ್ರ ಹತ್ರ ಹೇಳ್ಬೇಕು ನಾವು. ನಾನು ಇದನ್ನೇ ಹೇಳೋಳಿದ್ದೆ. ಈಗ್ಲೇ ಹೋಗೋಣ ಬನ್ನಿ. ಹಾ, ಏನಪ್ಪ ಮಾದ, ಏನಂತೀಯಪ್ಪ? ಏನೂ ಇಲ್ಲ ಮಾಮ, ಹೊಲದ ಕಡೆ ಹೋಗ್ತಿದ್ದೆ. ಹಾಗೆ ನಿಮ್ಗೊಂದು ವಿಷಯ ಹೇಳೋಗೋಣ ಅಂತ ಈ ಕಡೆ ಬಂದೆ. ಮಾಮ, ಲಕ್ಕಪ್ಪ ಅವನ ತಂಗಿನ ಕರ್ಕೊಂಡು ಊರೊಳಗಿರೋ ದೇವಸ್ಥಾನಕ್ಕೆ ಹೋಗಿದ್ನಂತೆ. ಅವನಲ್ಲಿ ಯಾತಿಗೆ ಹೋಗಿದ್ದ ಅಂತ ತಿಳ್ಕೊಬೇಕಾಗಿತ್ತು. ಮಾಮ, ಅವನ್ ತಂಗಿನ ದೇವಸ್ಥಾನದಲ್ಲಿ ಗುಣ ಮಾಡ್ತಾರೆ ಅಂತ ಹೇಳಿದ್ರಂತೆ. ಮಾಮ, ನಾವ್ ಹೇಳಿದ್ವಿ ಅವನಿಗೆ ನಮ್ ಮುಂದೆ ನಡೆದಾಡೋ ದೇವ್ರೇ ಇದ್ದಾರೆ ಅಂತ. ನಿನ್ ತಂಗಿನ ಅಲ್ಲೇ ಕರ್ಕೊಂಡು ಹೋಗ್ಬೋದಿತ್ತಲ್ವಾ? ಮಾಮ ಏನಾದ್ರೂ ಉಪಾಯ ಕೊಟ್ಟಿರೋರು ಅಂತ ಹೇಳಿದ್ವಿ. ಹೋಗ್ಲಿ ಬಿಡಪ್ಪ, ಇದು ಅವರವರ ಭಕ್ತಿ ಮತ್ತು ವಿಶ್ವಾಸಕ್ಕೆ ಬಿಟ್ಟಿದ್ದು. ಅವರವರ ಶ್ರದ್ಧೆ ಇರುತ್ತೆ. ಮತ್ತೇನಪ್ಪ, ದೇವಸ್ಥಾನ ಕರ್ಕೊಂಡು ಹೋಗಿದಾನಲ್ವಾ, ಮತ್ತಿನ್ನೇನು? ಆದ್ರೆ ಮಾಮ, ನಿಮ್ ಕಿವಿ ಮೇಲೆ ಹಾಕ್ಬೇಕಾಗಿತ್ತು. ಅದೇನಪ್ಪ ಅದು? ಹೇಳೋ ಮಾತನ್ನ ಸುತ್ತಿ ಬಳಸಿ ಯಾಕೆ ಹೇಳ್ತೀರಾ? ಏನಾದ್ರೂ ಇದ್ರೆ ನೇರವಾಗಿ ಹೇಳಿ. ಮಾಮ, ಆ ಪೂಜೆ ಮಾಡೋ ಪೂಜಾರಿ ನಿನ್ ತಂಗಿನ ಗುಣ ಮಾಡ್ತೀನಿ ಅಂತ 100 ರೂಪಾಯಿ ಇಸ್ಕೊಂಡಿದಾನಂತೆ. ಏನು, 100 ರೂಪಾಯ? ಮತ್ತೆ ಆ ಲಕ್ಕಪ್ಪ ಅವನಿಗೆ 100 ರೂಪಾಯಿ ಕೊಟ್ನಾ? ಅರೆ, ಈ ಜನ ಎಲ್ಲ ಇದೇನ್ ಮಾಡ್ತಿದ್ದಾರೆ? ದೇವರು ಅಂತಂದ್ರೆ ವ್ಯವಹಾರ ಮಾಡೋದಂತಾನ? ಮತ್ತೆ ಜನರ ಹತ್ರ ದುಡ್ಡು ಲೂಟಿ ಮಾಡುವ ಪರವಾನಗಿ ಯಾರಾದ್ರೂ ಕೊಟ್ಟಿದಾರ? ಮಾಮ, ಅವ್ರಿಗೆ ಅನ್ಸಿರ್ಬೇಕು ತಂಗಿ ನಮ್ ದೇವಸ್ಥಾನ ಕರ್ಕೊಂಡೋದ್ರೆ ತುಂಬಾ ಗುಣ ಆಗ್ತಾಳೆ ಅಂತ. ಅದಕ್ಕೆ ಅವನು ದುಡ್ಡು ಕೊಟ್ಟಿರ್ಬೇಕು. ಅರೆ, ನಾನಿಲ್ಲಿ ಕೂತ್ಕೊಂಡು ಹೇಳ್ತೀನಲ್ವಾ, 100 ರೂಪಾಯಿ ಕೊಡು ಅಥವಾ 1000 ರೂಪಾಯಿ ಕೊಡು ಅಂತ. ಅವಳಲ್ಲಿ ಎಂತ ವ್ಯತ್ಯಾಸವೂ ಆಗೋದಿಲ್ಲ.
ಅವರನ್ನ ಅವನು ಮೋಸ ಮಾಡಿದ್ದಾನೆ. ಅದೇನೂ ಇಲ್ಲ, ನಡೀರಿ ನಾವು ದೇವಸ್ಥಾನಕ್ಕೆ ಹೋಗೋಣ. ಚಂದು, ನೀನ್ ಇಲ್ಲೇ ಬಿಡಾರ್ದಲ್ಲೇ ಇರು. ನಡೀರಪ್ಪ ಹೋಗೋಣ. ಅಣ್ಣ, ನಾವಿಷ್ಟು ಬೇಗ ಮನೆಗೆ ಯಾಕೆ ಬಂದ್ವಿ? ಬಾ, ಇನ್ನೂ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರೋಣ. ಅಯ್ಯೋ, ಈಗ ತಾನೇ ಹೊರಗಡೆಯಿಂದ ಬಂದ್ವಿ ಅಲ್ವಾ, ಸ್ವಲ್ಪ ಹೊತ್ತು ಕುತ್ಕೋ. ಮತ್ತೆ ನಿನಗೆ ಹಸುವಾಗಿರ್ಬೇಕು ಅಲ್ವಾ? ಆಯ್ತು. ಗೀತಾ, ನೀನ್ ಒಳಗ್ ಬಾ, ನಾನ್ ನಿನಗೆ ಊಟಕ್ಕೆ ಬಡಿಸ್ತೀನಿ. ಸರಿ. ಇದೇನ್ರಿ, ದೇವಸ್ಥಾನದಲ್ಲಿ ನಮ್ಮ ಹತ್ರ 100 ರೂಪಾಯಿ ಕೇಳಿದ್ರು. 100 ರೂಪಾಯಿ ಅಂದ್ರೆ ಎಷ್ಟಾಯ್ತು? ನನ್ ಎದೆ ದಡ್ಡ ಅಂತ ಹೊಡ್ಕೋತು ಅವ್ರು 100 ರೂಪಾಯಿ ಅಂತ ಹೇಳಿದಾಗ. ಅಲ್ವೇ, ಆದ್ರೆ ಗೀತಾ ಗುಣ ಆಗ್ತಾಳೆ ಅಂತ ಹೇಳಿದಾರಲ್ವಾ, ಮತ್ತೆ ಆ 100 ರೂಪಾಯಿ ಬಗ್ಗೆ ಯೋಚನೆ ಮಾಡಬೇಡ. ಅದೇನೋ ಸರಿ, ಆದ್ರೆ ಏನೋ ಆಗ್ದಲೇ ಇದ್ರೆ ಆ 10 ರೂಪಾಯಿ ಪರವಾಗಿಲ್ಲ, 20 ರೂಪಾಯಿಗಿಂತ ಹೆಚ್ಚಿಗೆ ಹೇಗ್ ಕೊಡೋದು ಹೇಳಿ? ಆದ್ರೆ 100 ರೂಪಾಯಿ ಅಂದ್ರೆ ಎಷ್ಟು ದೊಡ್ಡ ರೂಪಾಯಿ. ಇಷ್ಟು ದಿನ ನಾವು ಕೂಡ್ಸಿಟ್ಟಿದ್ದಿಲ್ಲ ಒಂದೇ ಸತಿ. ಹೋಗ್ಲಿ ಬಿಡು, ಇಲ್ಲಿವರೆಗೂ ಏನು ಸುಮ್ಮನೆ ಖರ್ಚು ಮಾಡಿದೀವಾ? ಇದೊಂದು ಕೊನೆ ಸಲ ಮಾಡಿ ನೋಡೋಣ. ನನಗೂ ಇದಿಷ್ಟ ಆಗ್ಲಿಲ್ಲ, ಆದ್ರೆ ಏನ್ ಮಾಡೋಕ್ಕಾಗುತ್ತೆ? ಅವರು ಸರಿಯಾಗಿ ನಮ್ಮನ್ ಸಿಕ್ಸಾಕಿದ್ದಾರೆ. ಅವ್ರಿಗೆ ಗೊತ್ತಾಯ್ತು ನಮಗ್ ಅವಶ್ಯಕತೆ ಇದೆ ಅಂತ, ಅದಕ್ಕೆ ಅವ್ರು ಈ ತರ ಕೆಲಸ ಸಾಧಿಸಿದ್ರು. ಇಲ್ಲ, ನನಗ್ ಹಾಗ ಅನ್ನಿಸ್ತಿಲ್ಲ. ಅಯ್ಯೋ, ಪೂಜೆ ಸಲುವಾಗಿ ಇಷ್ಟೆಲ್ಲ ಬೇಕಾಗುತ್ತೆ? ಅತ್ತರ್ಬೇಕು ಇತ್ತರ್ಬೇಕು ಏನಾದ್ರೂ ಇರುತ್ತಲ್ವಾ? ರೀ, ಪೂಜೆ ಸಲುವಾಗಿ ಎಷ್ಟು ಸಾಮಾನ್ ತಂದ್ರು ಇಷ್ಟೊಂದ್ ದೊಡ್ಡ ಆಗೋದಿಲ್ಲ ರೀ. ಅಲ್ವೇ, ಅವ್ರೇನಾದ್ರೂ ಬೇರೆ ಸಲುವಾಗಿ ಏನಾದ್ರೂ ಹೇಳಿದ್ರ ನಮಗೆ? ಇರ್ಲಿ ಬಿಡು, ಒಂದ್ಸಲಿ ನಮ್ ಕೈಯಿಂದ ಹೋಯ್ತಲ್ವಾ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಸರಿ, ಸದ್ಯ 2 ದಿನಕ್ಕೆ ಅವಳಿಗೆ ಗುಣ ಆಗತ್ತೆ ಅಂತ ಹೇಳಿದ್ರಲ್ಲ. ಹಾಗೆ ಹಾಗಂತೂ ಆಗ್ಬೇಕು. ಅದಕ್ಕೆ ನನಗೆ ಹಸುವಾಗಿದೆ, ನನಗೆ ಬೇಗ ಊಟಕ್ಕೆ ಬಡಿಸಿ. ಹೊರಗಡೆ ಹೋಗಿ ಬೇಗನೆ ನನ್ನ ಮನೆ ಕರ್ಕೊಂಡ್ ಬಂದ್ರಿ, ಆಟ ಆಡೋಕ್ಕೂ ಬಿಡ್ಲಿಲ್ಲ. ಸರಿ, ಬಂದೆ. ಇನ್ನೂ ಸಣ್ಣ ಮಗಳು ಹಾಗೆ ವರ್ತನೆ ಮಾಡ್ತಿದ್ದಾಳೆ, ಏನ್ ಮಾಡೋದು? 2 ದಿನದಲ್ಲಿ ವ್ಯತ್ಯಾಸ ಕಾಣಿಸೋ ಶುರು ಆಗ್ಬೇಕು, ಇಲ್ಲ ಅಂದ್ರೆ ನೀರಲ್ಲಿ ಹೋಮ ಮಾಡ್ದಾಗತ್ತೆ. ಆ ಥರ ಹೇಳ್ಬೇಡ. ನಾವು ಒಳ್ಳೆ ಯೋಚನೆನ ಮಾಡ್ಬೇಕು, ಮತ್ತೆ ದೇವರಿಗೆ ಕೈ ಜೋಡಿಸ್ಬೇಕು, ಇವಳನ್ನ ಸರಿ ಮಾಡು ಅಂತ. ಅದಕ್ಕೆ ಊಟ ಬಡಿಸ್ತೀಯಲ್ವಾ? ನನಗೆ ಹಸುವಾಗಿದೆ. ಹೌದೌದು, ನಾನು ತಟ್ಟೆ ಹಾಕ್ತೀನಿ, ಬಾಮ್ಮ. ಮಾಮ, ನಾನು ಇದನ್ನ ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಏನೂ ಗೊತ್ತಾಗ್ತಿಲ್ಲ. ನೋಡ್ತಾ ಇರಿ ಮುಂದೆ ಏನಾಗುತ್ತೆ ಅಂತ. ತುಂಬಾ ಕೆಟ್ಟ ಘಟನೆ ಆಯ್ತು, ಇಡೀ ಊರಲ್ಲಿ ಈ ವಿಷಯ ಚರ್ಚೆ ಆಯ್ತು. ಮತ್ತೆ ನಿನ್ನೆ ಸಂಜೆ ಆ ದೇವಸ್ಥಾನದ ಪೂಜಾರಿ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದ. ತುಂಬಾ ಕೆಟ್ಟದಾಗಿ ಜಗಳ ಮಾಡ್ದ ನೋಡಿ ಮಾಮ. ಅವನು ಹೇಳ್ತಿದ್ದ, ನನಗೆ ಯಾರು ಏನು ಮಾಡೋಕ್ಕಾಗಲ್ಲ, ದೇವ್ರಿದ್ದಾನೆ ನನ್ನ ಜೊತೆಗೆ ಅಂತ. ನೋಡ್ತೀನಿ ನಾನು ಕೂಡ ಅದ್ಯಾವ ದೇವರು ಇದ್ದಾನೆ ಅವನ ಜೊತೆಗೆ ಅಂತ. ಇನ್2 ದಿನದಲ್ಲಿ ಗೊತ್ತಾಗುತ್ತೆ ಅಲ್ವಾ? ಸರಿ ತಾನೆ? ಅವನಿಗೆ ದೇವರ ಭಯ ಕೂಡ ಉಳಿದಿಲ್ವಲ್ಲ. ದೇವಸ್ಥಾನದ ಒಳಗಡೆ ಇದ್ದಾಗಲೂ ಜನರನ್ನ ಲೂಟಿ ಮಾಡ್ತಾ ಇದ್ದಾನೆ. ಅಂದಮೇಲೆ ಈ ರೀತಿ ಆಗುತ್ತೆ, ಬೇರೆ ಇನ್ನೇನಾಗುತ್ತೆ? ಮಾಮ, ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ಊರಲ್ಲಿ ಹಾಗೇನಾದ್ರೂ ಆದ್ರೆ ನಮ್ ಗತಿ ಏನು? ಈಗ ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಜಗಳ ಆಗಿದ್ದು ನನ್ ಜೊತೆ ತಾನೆ. ಅದಕ್ಕೆ ನಾನು ನೇರವಾಗಿ ಹೇಳಿದ್ದೀನಿ ಅವನಿಗೆ, 3 ದಿನದಲ್ಲಿ ಹೋಗ್ತೀಯ ಅಂತ. ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನಿದ್ದೀನಲ್ವಾ, ನಾನ್ ನೋಡ್ತೀನಿ ಏನ್ ಮಾಡೋದು ಅಂತ.
ಅಡುಗೆ ಆಗಿದ್ರೆ ಬೇಗ ಬಡಿಸಿ. ನಾನು ಯಾವಾಗ ಊಟ ಮಾಡ್ತೀನೋ ಅಂತ ಅನಿಸ್ತಿದೆ. ಅಯ್ಯೋ ರೀ, ನಿಮಗ್ ಸ್ವಲ್ಪ ತಾಳ್ಮೆ ಅನ್ನೋದು ಇದೆಯಾ ಇಲ್ವಾ? ಊಟಕ್ಕಂತಾನೆ ಇದನ್ನೆಲ್ಲ ಮಾಡಿರೋದಲ್ವಾ? ರೀ, ಮತ್ತೆ ಆ ಇನ್ನೊಂದ್ ಕುರಿ ಎಲ್ಲಿದೆ? ಅದನ್ನ ಅಲ್ಲೇ ಆಚೆ ಕಟ್ಟಿಟ್ಟಿದ್ದೀನಿ. ಇಲ್ಲಿ ಯಾಕೆ ತರ್ಲಿ ಅದನ್ನ? ಹೊಟ್ಟೆ ತುಂಬ ಊಟ ಆದ್ಮೇಲೆ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ಮತ್ತೆ ನಾಳೆ ಬೆಳಿಗ್ಗೆ ಪೇಟೆ ಹೋಗಿ ಇನ್ನೊಂದು ಕುರಿನ ಮಾರ್ಬಿಡ್ತೀನಿ. ಏನ್ರಿ, ಎಷ್ಟು ಹಣ ಸಿಗುತ್ತೆ ಅದ್ರಿಂದ? ಯಾರಿಗ್ ಗೊತ್ತು? ಎಷ್ಟು ಹಣ ಬರುತ್ತೋ ಬರ್ಲಿ ಬಿಡು. ನೀನು ಊಟ ಬಡಿಸು ಬೇಗ, ಸುಮ್ಮನೆ ತಡ ಮಾಡಬೇಡ ನೀನು. ಸರಿ, ಊಟ ಬಡಿಸ್ತೀನಿ ಈಗ. ಅಯ್ಯೋ ಅಣ್ಣ, ಎಷ್ಟು ಅವಸರ ಮಾಡ್ತಾ ಇದ್ದೀರಾ? ಅಡಿಗೆ ಚೆನ್ನಾಗಿ ಬೇಯ್ಬೇಕಲ್ವಾ? ಏನಿಲ್ಲ, ಹಾಗೆ ಆಗಿರುತ್ತದು. ನೀವು ಊಟ ಬಡಿಸಿ ಬೇಗ. ಮಾಮ, ಏನಾಗಿದೆ? ನೀವ್ಯಾಕೇನೋ ಮಾತಾಡ್ತಿಲ್ಲ? ನಿಮಗೆ ನಮ್ಮ ಮೇಲೇನಾದ್ರೂ ಬೇಜಾರಾಗಿದ್ಯಾ? ಇಲ್ಲಮ್ಮ ಮಗಳೇ, ನಿಮ್ಮ ಮೇಲೆ ಯಾಕೆ ಬೇಜಾರು ಮಾಡ್ಕೊಳ್ಳಿ ನಾನು? ನನ್ನ 2 ಕುರಿಗಳು ಕಳ್ಳತನ ಆಗಿದೆ ಅಲ್ವಾ? ಏನ್ ಹೇಳ್ತಿದ್ದೀರಾ ಮಾಮ? ಮಾಮ, ಈ ಕಡೆ ಹೀಗೆ ಆಗ್ತಾನೆ ಇರುತ್ತೆ ನೋಡಿ. ಯಾರಾದ್ರೂ ಕುರಿಗಳನ್ನ ತಗೊಂಡ್ ಬಂದ್ರೆ ಅವ್ರ ಕುರಿಗಳು ಮಾಯ ಆಗುತ್ತೆ. ಅವ್ರಿಗೆ ಅರ್ಥನೇ ಆಗ್ತಿಲ್ಲ ಅದು ಮಾಮ ಅವ್ರ ಕುರಿಗಳು ದೇವ್ರ ಕುರಿಗಳು ಅಂತ. ಮಾಮ, ನಾವು ಹೋಗಿ ಕುರಿಗಳನ್ನ ಹುಡ್ಕೋದ ಮಾಮ? ಹೌದು ಮಾಮ, ಕೂಡ್ಲೆ ಹೋಗ್ತೀವಿ ನಾವು. ಇದನ್ನೆಲ್ಲ ನೀವು ಮೊದಲೇ ಹೇಳಿದಿದ್ರೆ ನಾವು ಆಗ್ಲೇ ಹೋಗಿ ಹುಡುಕ್ತಿದ್ವಿ ಮಾಮ. ಇಲ್ಲ ಕಣಪ್ಪ, ಯಾರು ಎಲ್ಲಿಗೂ ಹುಡುಕೋದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನನಗೆಲ್ಲಾನು ಗೊತ್ತೆ ನೋಡಿ. ನನ್ನ ಕಣ್ಣು ಮುಂದೆನೆ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತ ನೋಡ್ತಾ ಇರಿ. ಅವರು ಖುದ್ದಾಗಿ ಕುರಿಗಳನ್ನ ಇಲ್ಲಿಗೆ ತಂದು ಬಿಡ್ತಾರೋ ಇಲ್ವೋ ಅಂತ. ಅವು ಈ ಬಾಳುನ ಕುರಿಗಳಲ್ವಾ? ನಾನೇನ್ ಸುಮ್ಮನೆ ಬಿಟ್ಟು ಬಿಡ್ತೀನಿ ಅವರನ್ನ? ಆದ್ರೆ ಮಾಮ, ಹೀಗಾಗ್ತಿರೋದು ಒಳ್ಳೇದಲ್ಲ ನೋಡಿ. ಜನರು ಇಲ್ಲಿಗೆ ಕುರಿಗಳಿಗೆ ನಮಸ್ಕಾರ ಮಾಡೋದಕ್ಕೆ ಬರ್ತಾರೆ, ಆದ್ರೆ ಇವರು ಕುರಿಗಳನ್ನ ತಗೊಂಡು ಹೋಗಿದ್ದಾರೆ. ಏನ್ ಹೇಳೋದು ಇವ್ರಿಗೆ? ಇಲ್ಲಿ ನೋಡಿ, ಮನುಷ್ಯನ ಮುಂದೆ 2 ದಾರಿಗಳು ಇರುತ್ತೆ, ಹೌದಲ್ವಾ? ಒಂದಾಗಿರುತ್ತೆ ಪಾಪದ್ದು, ಮತ್ತೆ ಇನ್ನೊಂದಾಗಿರುತ್ತೆ ಪುಣ್ಯದ್ದು. ಈಗ ಅವರವರೇ ತೀರ್ಮಾನ ಮಾಡ್ಕೋಬೇಕು ನಾವು ಯಾವ ದಾರಿನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ. ಇವರು ಪಾಪದ ಮಾರ್ಗ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನೇನಾಗುತ್ತೆ? ನಾಳೆ ಬೆಳಿಗ್ಗೆ ಅನ್ನೋ ಅಷ್ಟರಲ್ಲಿ ಅವ್ರಿಗೆ ಏನಾಗುತ್ತೆ ನೋಡ್ತಾ ಇರಿ. ನೀವಿಲ್ಲೇ ಇರ್ತೀರಲ್ವಾ?